ಕಪಿಲಾ ನದಿಯ ಪ್ರವಾಹದ ನೀರಿಗೆ ನಂಜನಗೂಡು ಪಟ್ಟಣದ ತಗ್ಗು ಪ್ರದೇಶದ ಜನರು ತತ್ತರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ನಂಜುಂಡೇಶ್ವರನ ದೇವಾಲಯದ ಹಿಂಬದಿಯಲ್ಲಿರುವ ಒಕ್ಕಲಗೇರಿ ತೋಪಿನ ಬೀದಿ ಸೇರಿದಂತೆ ಸಾಕಷ್ಟು ಬಡಾವಣೆಗಳಲ್ಲಿ ವಾಸದ ಮನೆಗಳು ಪ್ರವಾಹದ ನೀರಿಗೆ ಮುಳುಗಡೆಯಾಗಿವೆ. ಈಗಾಗಲೇ ಜಿಲ್ಲಾಡಳಿತದ ಆದೇಶದ ಮೇರೆಗೆ ನಂಜನಗೂಡು ತಾಲೂಕು ಆಡಳಿತ ಜಾಗೃತರಾಗಿ ಬರೋಬ್ಬರಿ 250 ಕುಟುಂಬಗಳಿಗೆ ಕಾಳಜಿ ಕೇಂದ್ರ ತೆರೆದು 3-4 ದಿನಗಳಿಂದ ಕಾಳಜಿ ಕೇಂದ್ರಗಳಿಗೆ ಬೇಕಾಗಿರುವ ಎಲ್ಲ ಮೂಲ ಸೌಲಭ್ಯ ನೀಡುವ ಜೊತೆಗೆ ಊಟೋಪಚಾರ ನೀಡಿ ಸಂತೈಸುತ್ತಿದ್ದಾರೆ. ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಅವರ ಕಾಳಜಿಯ ಮೇರೆಗೆ ಸುಮಾರು 250ಕ್ಕೂ ಹೆಚ್ಚು ಕುಟುಂಬಗಳಿಗೆ ಜುಬಿಲಿಯಂಟ್ ಭಾರತೀಯ ಫೌಂಡೇಶನ್ ಕಾರ್ಖಾನೆ ನಿರಾಶ್ರಿತರಿಗೆ ಅಗತ್ಯವಿರುವ ಹೊದಿಕೆ, ಚಾಪೆ, ಟವಲ್, ಶುದ್ಧ ಕುಡಿಯುವ ನೀರಿನ ಎಲೆಕ್ಟ್ರಿಕಲ್ ಯಂತ್ರಗಳು ಸೇರಿದಂತೆ ಹಲವು ಬಳಕೆಗೆ ಅಗತ್ಯವಿರುವ ಸಾಮಗ್ರಿಗಳ ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು, ಪ್ರವಾಹದ ಭಾರೀ ಪ್ರಮಾಣದ ನೀರಿನಿಂದ ತಗ್ಗು ಪ್ರದೇಶದ ನಿವಾಸಿಗಳನ್ನು ಕಾಳಜಿ ಕೇಂದ್ರ ತೆರೆದು ಜವಾಬ್ದಾರಿಯುತವಾಗಿ ಅವರಿಗೆ ಬೇಕಾಗಿರುವ ಎಲ್ಲಾ ಸೌಲಭ್ಯಗಳನ್ನು ನೀಡಲು ತಾಲೂಕು ಆಡಳಿತ ಮುಂದಾಗಿದೆ. ಕಾರ್ಖಾನೆಗಳಿಂದ ಸಿಎಸ್ಆರ್ ಅನುದಾನ ಬಳಕೆ ಮಾಡಿಕೊಂಡು ಅವರ ಸೇವೆಗೆ ಮುಂದಾಗಿದ್ದೇವೆ ಎಂದು ತಿಳಿಸಿದರು. ನಮಸ್ಕಾರ. ನಂಜನಗೂಡು ತಾಲೂಕಲ್ಲಿ ಈಗ ಫ್ಲಡ್ ಎಫೆಕ್ಟೆಡ್ ಕಬಿನಿ ನದಿಯಿಂದ ಫ್ಲಡ್ ಎಫೆಕ್ಟೆಡಿಂದ ಸುಮಾರು 7 ಕಾಳಜಿ ಕೇಂದ್ರ ನಾವು ಈಗ ಓಪನ್ ಮಾಡಿದ್ವಿ. ಸೊ ಅದು ರನ್ನಿಂಗಲ್ಲೇ ಇದೆ. ಆ 7 ಕಾಳಜಿ ಕೇಂದ್ರದಲ್ಲಿ 254 ಜನ ಈಗ ಇರ್ತಾ ಇದ್ದಾರೆ. ಸೊ 7 ಕಾಳಜಿ ಕೇಂದ್ರಗಳು 3 ನಂಜನಗೂಡು ಟೌನಲ್ಲಿ, 2 ನಮ್ಮ ಹುಳ್ಳಳ್ಳಿ ಹುಳ್ಳಳ್ಳಿ ಟೌನಲ್ಲಿ, 1 ಬೊಕ್ಕಳೆಯಲ್ಲಿ ಮತ್ತು 1 ಕಟ್ಟಿಗೆಯಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಮಟ್ಟದ ಏನು ಫಿಕ್ಸ್ ಆಗಿ ಅಥವಾ ಏನು ಸವಲತ್ತು ಮತ್ತು ಅವರಿಗೆ ಏನು ಯಾವ ರೀತಿ ನೋಡ್ಕೋಬೇಕು ಎಲ್ಲ ನೋಡ್ಕೊತಾ ಇದ್ದೀವಿ. ಜೊತೆಗೆ ನಮಗೆ ಈ ಭಾಗದ್ದು ಕೆಲವೊಂದು ಪ್ಯಾಕೇಜ್ ಮೂಲಕ CSR ಮೂಲಕನೂ ರೇಷನ್ ಕಿಟ್ ಆಗಲಿ ಅಥವಾ ಕಾಳಜಿ ಕೇಂದ್ರದಲ್ಲಿ ಬೇಕಾಗಿದ್ದು ಎಲ್ಲ ವ್ಯವಸ್ಥಿತವಾಗಿ ಎಕ್ವಿಪ್ಮೆಂಟ್ಸ್ ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ನಾವೆಲ್ಲ ಸಿದ್ಧತೆಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಇವಾಗ ಪ್ರೆಸೆಂಟಾಗಿ ಏನು ಆ ಥರ ಕ್ರಿಟಿಕಲ್ ಸಿಚುವೇಶನ್ ಇಲ್ಲ. ಸೊ ಎಲ್ಲ ಕಂಟ್ರೋಲಲ್ಲಿದೆ. ಜುಬಿಲಿಯಂಟ್ ಕಾರ್ಖಾನೆ 3-4 ವರ್ಷಗಳಿಂದ ಪ್ರವಾಹ ಮತ್ತು ಇನ್ನಿತರ ಸಂಕಷ್ಟಗಳ ಸಂದರ್ಭದಲ್ಲಿ ನೊಂದವರ ನೆರವಿಗೆ ಮುಂದಾಗಿದೆ. ಇಂದು ಕೂಡ ನಿರಾಶ್ರಿತರಿಗೆ ಬೇಕಾಗಿರುವ ಬಟ್ಟೆ, ಚಾಪೆ, ಶುದ್ಧ ಕುಡಿಯುವ ನೀರಿನ ಎಲೆಕ್ಟ್ರಿಕಲ್ ಮೆಷಿನ್ ಸೇರಿದಂತೆ ಸಾಕಷ್ಟು ವಸ್ತುಗಳನ್ನು ನೀಡಿದೆ. ಇದು ನಮ್ಮ ಕಾರ್ಖಾನೆಯ ಜವಾಬ್ದಾರಿಯೂ ಆಗಿದೆ. ಸಂಕಷ್ಟದ ಜನರಿಗೆ ಆಶ್ರಯ ನೀಡಿ ನೆರವು ನೀಡುವುದೇ ಜುಬಿಲಿಯಂಟ್ ಕಾರ್ಖಾನೆಯ ಆಶಾದಾಯಕ ಕಾರ್ಯವಾಗಿದೆ ಎಂದು ಕಾರ್ಖಾನೆಯ ಹಿರಿಯ ವ್ಯವಸ್ಥಾಪಕ ಸುಬ್ರಹ್ಮಣ್ಯ ತಿಳಿಸಿದರು. ನಾವು ಜುಬಿಲಿಯಂಟ್ ಫಾರ್ಮಾ ಲಿಮಿಟೆಡ್ ಅಂತ ನಾವು ಜುಬಿಲಿಯಂಟ್ ನಂಜನಗೂಡಲ್ಲಿ ಇರೋದ್ರಿಂದ ನಂಜನಗೂಡಲ್ಲಿ ಏನಾದರೂ ಸಮಸ್ಯೆ ಆದರೆ ಇದು ನಮ್ಮ ಮನೆಗೆ ಬಂದ ಸಮಸ್ಯೆ. ಅದಕ್ಕೆ ನಾವು ಯಾವಾಗಲೂ ಸಹಾಯ ಹಸ್ತವನ್ನು ಚಾಚ್ತಾನೆ ಬಂದಿದ್ವಿ. ಈ ಕಳೆದ 4 ವರ್ಷದ ಹಿಂದೆ ಕೂಡ ಇದೇ ಥರ ಒಂದು ನೆರವಳಿ ಆಯಿತು. ಆವಾಗಲೂ ಕೂಡ ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ವಿ. ಅದೇ ಥರ ಇವಾಗಲೂ ಕೂಡ ಲಾಸ್ಟ್ ಟೈಮು ರೇಷನ್ ಕಿಟ್ ಕೂಡ ಕೇಳಿದ್ರು. ಆವಾಗ ಎಲ್ಲರೂ ಕೊಟ್ಟಿರೋದ್ರಿಂದ ನಾವು ಈಗ ನಮಗೊಂದು ಅವಕಾಶ ಸಿಕ್ಕಿದ್ರೆ ಜನರ ಸೇವೆ ಮಾಡೋದಕ್ಕೆ, ನಿರಾಶ್ರಿತರಿಗೆ ಆಶ್ರಯ ಆಗೋದಕ್ಕೆ ನಮಗೂ ಒಂದು ಸಹಾಯ ಆಗಿದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಆದರೆ ನಾವು ಕೂಡ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದೀವಿ. ಸುಬ್ರಹ್ಮಣ್ಯ, ಡೈರೆಕ್ಟರ್ HR. ನಂಜನಗೂಡು ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಿಗೂ ತೆರಳಿ ಕಾಳಜಿ ಕೇಂದ್ರಗಳನ್ನು ತೆರೆದು ಕಂದಾಯ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ನಿರಾಶ್ರಿತರ ಸೇವೆಯಲ್ಲಿ ತಲ್ಲೀನರಾಗಿದ್ದಾರೆ. ಸಂಕಷ್ಟದ ಸಂದರ್ಭದಲ್ಲಿ ನಿರಾಶ್ರಿತರ ಬೆನ್ನಿಗೆ ನಿಂತು ಅವರಿಗೆ ಬೇಕಾಗಿರುವ ಸೌಲಭ್ಯಗಳನ್ನು ಕಲ್ಪಿಸಿ ಕಣ್ಗಾವಲಾಗಿ ನಿಂತಿರುವ ತಹಸೀಲ್ದಾರ್ ಶಿವಕುಮಾರ್ ಸಿಬ್ಬಂದಿ ಕಾರ್ಯವೈಖರಿಗೆ ನಂಜನಗೂಡಿನ ಜನತೆ ಅಭಿನಂದನೆ ತಿಳಿಸಿದ್ದಾರೆ. ಕುಮಾರ್, CTV ನ್ಯೂಸ್, ನಂಜನಗೂಡು.